ಸರ್ ಪ್ಯಾಲೇಸ್ ಬಗ್ಗೆ ಅಲಿಗೇಷನ್ ಮಾಡಿದ್ದೀರಾ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ ಅಂತ. ವಾಟ್ ನೆಕ್ಸ್ಟ್ ಅಂತ ನೀವು ಹೇಳ್ಬೋದು. ನೋಡಿ ಸರ್, ನಾವು ಸರ್ಕಾರಕ್ಕೆ ವಿಚಾರ ತಿಳಿಸ್ತಾ ಇದ್ದೀವಿ ತಮ್ಮ ಮೂಲಕ. ನಾವು ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀವಿ. ತಗೊಳ್ಳೋದು ಅವ್ರು ತಾನೆ. ವಾಟ್ ನೆಕ್ಸ್ಟ್ ಅಂತ ನನ್ನೇ ಕೇಳಿದ್ರೆ ನಾನೇನು ಹೇಳಿ? ನೋ, ದಿಸ್ ನಾಟ್ ದ ಕ್ವಶನ್ ಪೋಸ್ಡ್ ಬೈ ಮೀಡಿಯಾ. ನೋ, ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ. ಅರಮನೆ ಉಳಿಬೇಕಾ ಬೇಡ, ಆಗದವ್ರೆ ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ. ಯಾರೋ ಒಂದು 3 ಜನ ತಿನ್ನಕ್ಕೆ ಯಾಕೆ ಇಟ್ಟಿದ್ದೀರಾ ಇದನ್ನು? ಹಾಂ, ಏನು ಸರ್? ಹಾಂ, ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳದೇ ಇದ್ದಾಗ ನೋಡೋಲ್ಲ. ತಿರ್ಗಿ ನಿಮ್ಮನ್ನೇ ಕರೆದು ಮಾತಾಡ್ತೀನಿ. ದಿಸ್ ನಾಟ್ ದ ಫೇರ್ ಕ್ವಶನ್ ಸರ್. ದಿಸ್ ನಾಟ್ ದ ಫೇರ್ ಕ್ವಶನ್ ಬೈ ಎ ಮೀಡಿಯಾ. ಏನು ಮಾಡ್ತೀರಾ ನೀವು ತಗೊಳ್ಳೋರು? ನಾವೇನು ಮಾಡೋಣ? ಯಾವ ಹೋರಾಟರಿಗೆ? ಹೋರಾಟಕ್ಕೆ ಜನ ಬರಬೇಕಲ್ರಿ. ಅಲ್ಲಪ್ಪ, ಇರೋ ವಿಚಾರ ಎಲ್ಲರಿಗೂ. ಹೋರಾಟಕ್ಕೆ ಜನ ಬರಬೇಕಲ್ಲ. ಯಾವ ಜನ ಬಂದರು ಹೋರಾಟಕ್ಕೆ? ಬರೋದು. ಸರ್ ಪ್ಯಾಲೇಸ್ ಬಗ್ಗೆ ಅಲಿಗೇಷನ್ ಮಾಡಿದ್ದೀರಾ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ ಅಂತ. ವಾಟ್ ನೆಕ್ಸ್ಟ್ ಅಂತ ನೀವು ಹೇಳ್ಬೋದು. ನೋಡಿ ಸರ್, ನಾವು ಸರ್ಕಾರಕ್ಕೆ ವಿಚಾರ ತಿಳಿಸ್ತಾ ಇದ್ದೀವಿ ತಮ್ಮ ಮೂಲಕ. ನಾವು ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀವಿ. ತಗೊಳ್ಳೋದು ಅವ್ರು ತಾನೆ. ವಾಟ್ ನೆಕ್ಸ್ಟ್ ಅಂತ ನನ್ನೇ ಕೇಳಿದ್ರೆ ನಾನೇನು ಹೇಳಿ? ನೋ, ದಿಸ್ ನಾಟ್ ದ ಕ್ವಶನ್ ಪೋಸ್ಡ್ ಬೈ ಮೀಡಿಯಾ. ನೋ, ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ. ಅರಮನೆ ಉಳಿಬೇಕಾ ಬೇಡ, ಆಗದವ್ರೆ ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ. ಯಾರೋ ಒಂದು 3 ಜನ ತಿನ್ನಕ್ಕೆ ಯಾಕೆ ಇಟ್ಟಿದ್ದೀರಾ ಇದನ್ನು? ಹಾಂ, ಏನು ಸರ್? ಹಾಂ, ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳದೇ ಇದ್ದಾಗ ನೋಡೋಲ್ಲ. ತಿರ್ಗಿ ನಿಮ್ಮನ್ನೇ ಕರೆದು ಮಾತಾಡ್ತೀನಿ. ದಿಸ್ ನಾಟ್ ದ ಫೇರ್ ಕ್ವಶನ್ ಸರ್. ದಿಸ್ ನಾಟ್ ದ ಫೇರ್ ಕ್ವಶನ್ ಬೈ ಎ ಮೀಡಿಯಾ. ಏನು ಮಾಡ್ತೀರಾ ನೀವು ತಗೊಳ್ಳೋರು? ನಾವೇನು ಮಾಡೋಣ? ಯಾವ ಹೋರಾಟರಿಗೆ? ಹೋರಾಟಕ್ಕೆ ಜನ ಬರಬೇಕಲ್ರಿ. ಅಲ್ಲಪ್ಪ, ಇರೋ ವಿಚಾರ ಎಲ್ಲರಿಗೂ. ಹೋರಾಟಕ್ಕೆ ಜನ ಬರಬೇಕಲ್ಲ. ಯಾವ ಜನ ಬಂದರು ಹೋರಾಟಕ್ಕೆ? ಬರೋದು.